ಕನ್ನಡ ಬ್ರ್ಯಾಂಡ್ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ತುಮಕೂರು ಅಖಿಲ ಭಾರತ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಪ್ರಚಾರ ಸಮಿತಿ ಹಾಗೂ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ ವತಿಯಿಂದ ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಆದಂತಹ ಡಿ. ದೇವರಾಜ್ ಅರಸ್ ಹಾಗೂ ಶ್ರೀ ನಾರಾಯಣ ಗುರುಗಳ ಜನ್ಮದಿನೋತ್ಸವವನ್ನು ಸಂಘದ ಕೇಂದ್ರ ಕಚೇರಿಯಲ್ಲಿ ಪುಷ್ಪನಮನ ಸಲ್ಲಿಸುವುದರ ಮೂಲಕ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಅಖಿಲ ಭಾರತ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಪ್ರಚಾರ ಸಮಿತಿ ಹಾಗೂ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿಯ ಜಿಲ್ಲಾಧ್ಯಕ್ಷರಾದಂತಹ ಎನ್.ಕೆ. ನಿಧಿ ಕುಮಾರ್, ಜಿಲ್ಲಾ ಕಾರ್ಯದರ್ಶಿಗಳಾದಂತಹ ಕೆ.ಸು. ನರಸಿಂಹಮೂರ್ತಿ, ಅಲ್ಪಸಂಖ್ಯಾತರ ಜಿಲ್ಲಾಧ್ಯಕ್ಷರಾದಂತಹ ಇಲಿಯಾಸ್ ಅಹಮದ್, ಜಿಲ್ಲಾ ಉಪಾಧ್ಯಕ್ಷರಾದಂತಹ ಲಕ್ಷ್ಮೀನಾರಾಯಣ್, ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿಯ ರಾಜ್ಯ ಉಪಾಧ್ಯಕ್ಷರಾದಂತಹ ಡಿ.ಕೆ. ಇಂದ್ರಕುಮಾರ್, ತುಮಕೂರು ನಗರಾಧ್ಯಕ್ಷ ದಿಬ್ಬೂರು ಶ್ರೀನಿವಾಸ್, ಅಲ್ಪಸಂಖ್ಯಾತರ ಯುವ ಘಟಕದ ಜಿಲ್ಲಾಧ್ಯಕ್ಷರಾದಂತಹ ಮೊಹಿಮೀನ್ ಅಹಮದ್, ವಕೀಲರಾದಂತಹ ವಿನಯ್ ಎನ್, ಕಾರ್ಮಿಕ ಘಟಕದ ತಾಲೂಕು ಅಧ್ಯಕ್ಷರಾದಂತಹ ಶಿವಣ್ಣ ಕೊತ್ತೆಹಳ್ಳಿ, ತಾಲೂಕು ಅಧ್ಯಕ್ಷ ರಂಗಸ್ವಾಮಿ ಕೆ.ಎಸ್. ಕಿರಣ್, ಹಲವಾರು ಮುಂತಾದವರು ಉಪಸ್ಥಿತರಿದ್ದರು. ಜೈ ಭೀಮ್ ಬಂಧುಗಳೇ, ಏನಿವತ್ತು ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಗಳಾದಂಥ ಬಿ. ದೇವರಾಜ್ ಅರಸ್ರವರ ಜನ್ಮದಿನೋತ್ಸವ ಹಾಗೂ ಶ್ರೀ ನಾರಾಯಣ ಗುರುಗಳವರ ಜನ್ಮದಿನೋತ್ಸವವನ್ನು ಏನಿವತ್ತು ಅಖಿಲ ಭಾರತ ಡಾಕ್ಟರ್ ಅಂಬೇಡ್ಕರ್ ಪ್ರಚಾರ ಸಮಿತಿ, ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ ವತಿಯಿಂದ ಇಬ್ಬರ ಮಹಾನಾಯಕರ ಜಯಂತಿಯನ್ನು ನಾವು ಇವತ್ತು ಆಚರಣೆ ಮಾಡ್ತಿದ್ದೀವಿ. ಏನಿವತ್ತು ದೇವರಾಜ್ ಅರಸ್ರವರು ಅವರು ಹಿಂದುಳಿದ ವರ್ಗದವರು, ಅಲ್ಪಸಂಖ್ಯಾತರಿಗೆ, ದೀನ ದಲಿತರಿಗೆ ಏನಿವತ್ತು ಅವರು ರಾಜಕೀಯವಾಗಿ ಮೇಲೆತ್ತಂತ ಒಬ್ಬ ಹಿಂದುಳಿದ ನಾಯಕ ಅಂದರೆ ದೇವರಾಜ್ ಅರಸ್ ಅವರು ಅವರ ಕಾಲಘಟ್ಟದಲ್ಲಿ, ಅವರ ಅಧಿಕಾರ ಇದ್ದಂಥ ಕಾಲಘಟ್ಟದಲ್ಲಿ ಅನೇಕ ಯೋಜನೆಗಳನ್ನು ಜಾರಿಗೆ ತಂದರು. ಉಳುವನೆ ಭೂಮಿ ಒಡೆಯ ಅಂತ ಅಂದ್ಬಿಟ್ಟು ಅದನ್ನು ಕಾನೂನು ತಂದರು. ಆಮೇಲೆ ಅರಣ್ಯ ಇಲಾಖೆ ಕಾಯ್ದೆಯನ್ನು ಕಾನೂನು ತಂದರು. ಹಾಗಾಗಿ ಹಿಂದುಳಿದವರಿಗೆ ನಮ್ಮ ಬಡವರ ಪಾಲಿಗೆ ಒಬ್ಬ ಆಶಾಕಿರಣ ಅಂದ್ರೆ ತಪ್ಪಾಗಲಾರ್ದು. ನಮ್ಮ ದೇವರಾಜ್ ಅರಸ್ರವರು ಅನೇಕ ಅವರ ಅವಧಿಯಲ್ಲಿ ಅನೇಕ ಕಾನೂನುಗಳು ತಂದು ಬಡವರಿಗೆ ಕೂಲಿ ವೇತನವನ್ನು ಹೆಚ್ಚಿಗೆ ಮಾಡಿದಂಥ ನಾಯಕರು. ಅಂಥ ನಾಯಕರು ಇವತ್ತು ನಮ್ಮ ದೇಶದಲ್ಲಿ ಹುಟ್ಟಿರದೆ ನಮ್ಮ ಮಹಾಪುಣ್ಯ. ಇಂಥ ನಾಯಕರು ಜನ್ಮದಿನೋತ್ಸವ ನಾವು ಆಚರಣೆ ಮಾಡಬೇಕಾಗುತ್ತೆ. ಆಚರಣೆ ಮಾಡಿ ಇಡೀ ನಮ್ಮ ಹಿಂದುಳಿದವರು, ಅಲ್ಪಸಂಖ್ಯಾತರು, ದೀನ ದಲಿತರು ಎಲ್ಲ ಸೇರಿ ಇಂಥ ಮಹಾಪುರುಷನ, ಇಂಥ ದಿನಗಳನ್ನ ನಾವೆಲ್ಲ ನೆನೆಸ್ಕೊಳ್ಬೇಕಾಗುತ್ತೆ. ಬಂಧುಗಳೇ, ಈ ದಿವಸ ನಾವು ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದಂತಹ ಡಾಕ್ಟರ್ ದೇವರಾಜ್ ಅರಸರವರ ಜನ್ಮದಿನೋತ್ಸವದ ಒಂದು ಅಂಗವಾಗಿ ನಮ್ಮ ಈ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ ಹಾಗೂ ಅಂಬೇಡ್ಕರ್ ಪ್ರಚಾರ ಸಮಿತಿ ವತಿಯಿಂದ ಇವತ್ತು ನಾವು ಒಂದು ಜನ್ಮದಿನವನ್ನು ಆಚರಿಸ್ತಾ ಇರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಒಂದು ಹೆಮ್ಮೆಯ ವಿಷಯ. ಏನಂದರೆ ಈ ನಮ್ಮ ಶೋಷಿತರ ಪರವಾಗಿ ಹಾಗೂ ಆರ್ಥಿಕವಾಗಿ ಹಿಂದುಳಿದಂಥ ಪರವಾಗಿ, ದಲಿತರ ಪರವಾಗಿ, ಎಲ್ಲ ಜಾತಿ ಜನಾಂಗದ ಪರವಾಗಿ ಮೊದಲ ಬಾರಿಗೆ ಧ್ವನಿ ಎತ್ತಿ ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ರಾಜಕೀಯವಾಗಿ ಎಲ್ಲ ರೀತಿಯಲ್ಲೂ ಮೀಸಲಾತಿಯನ್ನು ತಂದುಕೊಟ್ಟಂಥ ಒಬ್ಬರು ಯಾರಾದರೂ ನಾಯಕರಿದ್ದರೆ ಅದು ನಮ್ಮ ದೇವರಾಜ್ ಅರಸ್. ನಾವು ಬೆಳಿಬೇಕಾಗ್ತದೆ, ಅವ್ರ ದಾರಿನಲ್ಲಿ ನಡಿಬೇಕಾಗ್ತದೆ ಅಂತ ಈ ಮೂಲಕ ಹೇಳ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೀನಿ. ಈ ದಿನ ರಾಜ್ಯ ಕಂಡಂಥ ಅಪ್ರತಿಮ ಮುಖ್ಯಮಂತ್ರಿ ಯಾರಾದರೂ ಇದ್ದರೆ ನಮ್ಮ ದೇವರಾಜ್ ಅರಸ್ ಅವರು. ಏನಕ್ಕಪ್ಪ ಅಂತಂದರೆ ಇತ್ತೀಚಿನ ದಿನಗಳಲ್ಲಿ ಇಂಥ ಮುಖ್ಯಮಂತ್ರಿ ಕಾಣೋದೇ ಅಪರೂಪ ಆಗಿದೆ. ನಮ್ಮ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಸಂವಿಧಾನವನ್ನು ಆ ಕಾಲದಲ್ಲಿ ಆ ಸಂವಿಧಾನದ ಉಳಿವಿಗಾಗಿ ಶ್ರಮಪಟ್ಟು ರಾಜ್ಯದ ಎಲ್ಲ ಹಿಂದುಳಿದ ವರ್ಗಗಳು, ಮೇಲ್ಜಾತಿ ಕೀಳ್ಜಾತಿ ಎನ್ನದೇ ಎಲ್ಲರಿಗೂ ಸಮಾನತೆ ಕೋರಿದ ಅತ್ಯಂತ ಮುಖ್ಯಮಂತ್ರಿ ಅಂತ ನಾವು ಈ ಹೆಮ್ಮೆಯಲ್ಲಿ ಈ ದಿವಸ ನಾವು ನೆನೆಸ್ಕೊತೀವಿ. ಇವ್ರನ್ನ ವರ್ಷಕ್ಕೊಂದು ಬಾರಿ ನೆನೆಸ್ಕೊಳ್ಳೋದ್ರಿಂದ ಏನೂ ಪ್ರಯೋಜನ ಇಲ್ಲ. ಹೀಗಾಗಿ ತುಮಕೂರಿನಲ್ಲಿ ನಮ್ಮ ದೇವರಾಜ್ ಅರಸು ಬಸ್ ನಿಲ್ದಾಣ ಇರ್ಬೋದು, ನಮ್ಮ ದೇವರಾಜ್ ಅರಸು ಬಡಾವಣೆ ಇರ್ಬೋದು, ಈ ಥರ ಅವ್ರನ್ನ ದಿನನಿತ್ಯ ನೋಡಿ ನೆನೆಸ್ಕೊಳ್ಳೋ ಮೂಲಕ